ಬಹಳ ಬಹಳ ಖುಷಿಯ ದಿವಸ. ಯಾವತ್ತು 3 ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಬರೀ ದೇಶ ಎಲ್ಲೋ ಊರು, ಯಾವುದೋ ಯುದ್ಧದ ಭೂಮಿಯಲ್ಲಿ, ಯಾರ್ದೋ ಮನೆಯಲ್ಲಿ, ಯಾವುದೋ ನಾಡಿನಲ್ಲಿ, ಯಾವುದೋ ಪ್ರಕೃತಿಯ ನಡುವೆ ಬದುಕ್ತಾ ಇದ್ದಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಡನ್ನಾಗಿ ಇವತ್ತು ನಾನು ಹೇಳ್ತಾ ಇದ್ದಲ್ಲಿ ನಿಮಗೆ 2ನೇ ಸರ್ಪ್ರೈಸ್ ಇದೆ. ಅಪ್ಪ ಅಮ್ಮನೂ ಕೂಡ ಯಾಕೆ ಬಂದರು ಇವತ್ತು ನನ್ನನ್ನು ಭೇಟಿಯಾಗೋದಕ್ಕೆ ಥೈಲ್ಯಾಂಡ್ ದೇಶದಲ್ಲಿ ಅಂತ. ಇದೇ ಕಾರಣ. ನನಗೆ ಏನು ಹೇಳಬೇಕು ಗೊತ್ತಾಗ್ತಲ್ಲ. ತಕ್ಷಣ ಒಂದು ಕರೆ ಬಂತು, ಈ ಥರ ಸುವರ್ಣ ವಾಹಿನಿ ಹಾಗೆ ಕನ್ನಡಪ್ರಭ ವತಿಯಿಂದ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ, ಟ್ರಾವೆಲ್ ಸ್ಟಾರ್ ಅಂತ. ಟ್ರಾವೆಲ್ ಅದಕ್ಕೆ ನಾನು ಯೋಗ್ಯನೋ ಇಲ್ವೋ ಗೊತ್ತಿಲ್ಲ, ಬಟ್ ಏನಂದರೆ ಇಂತಹ ಒಂದು ಉತ್ತಮವಾದ ಒಂದು ಸ್ಟೇಜ್ ಕೊಟ್ಟಿದ್ದಕ್ಕೆ ಸುವರ್ಣ ವಾಹಿನಿಗೆ, ಹಾಗೆ ಕನ್ನಡಪ್ರಭ ಪತ್ರಿಕೆಗೆ, ಹಾಗೆ ಇಡೀ ಮೀಡಿಯಾ ಹಾಗೆ ಮಾಧ್ಯಮ ಮಿತ್ರರಿಗೆ, ಹಾಗೆ ನನ್ನ ಪ್ರೀತಿಯ ತಂದೆ ತಾಯಿರು ಫಸ್ಟ್ ಟೈಮು ತಂದೆ ತಾಯಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ಕೊಂಡು ಮಗ ಅವಾರ್ಡ್ ತೊಗೋತಾ ಇದ್ದಾನೆ, ಫಸ್ಟ್ ಟೈಮ್ ಲೈಫಲ್ಲಿ ಏನೋ ಪುಟ್ಟ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಓಡ್ ಬಂದಿದ್ದಾರೆ. ಹೆಂಗೆ ಅನ್ನಿಸ್ತಾ ಇದೆ ಹೇಳು? ಏನು ಹೇಳೋಕ್ಕಾಗ್ತಿಲ್ಲ. ಏನು ಹೇಳೋಕ್ಕಾಗ್ತಲ್ವಾ? ಏನು ಹೇಳೋಕ್ಕಾಗ್ತಲ್ವ? ತುಂಬ ಖುಷಿ ಆಗ್ತಿದೆ. ಅದನ್ನ ಹಿಂಗೆ ಹೇಳೋದು ಅಂತ ಗೊತ್ತಾಗ್ತದೆ. ನಿಂಗೆ ಅನ್ನಿಸ್ತಾ ಹೇಳಪ್ಪ? ಫಂಕ್ಷನ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಎಕ್ಸಾಕ್ಟ್ಲಿ ಗ್ಲೋಬಲ್ ಕನ್ನಡಿಗ ಹೇಗೆ ಫಸ್ಟ್ ಟೈಮು ಈ ಕನ್ನಡ ರಾಜ್ಯೋತ್ಸವಕ್ಕೆ ಸೌದಿ ಅರೇಬಿಯಲ್ಲಿ ಹೋಗಿ ಅಲ್ಲಿ ಮುಖ್ಯ ಅತಿಥಿಯಾಗಿ, ಹೇಗೆ ಸೌದಿ ಅರೇಬಿಯಾಗೆ ಹೋಗಿ ಆ ದೇಶದಲ್ಲಿ ಮುಖ್ಯ ಅತಿಥಿಯಾಗಿ ಗ್ಲೋಬಲಿ ಫಸ್ಟ್ ಟೈಮ್ ಕನ್ನಡ ರಾಜ್ಯೋತ್ಸವ ಆಚರಿಸ್ತು, ಅದೇ ರೀತಿ ಇಲ್ಲೂ ಕೂಡ ನನ್ನ ಫಸ್ಟ್ ಅವಾರ್ಡು ಕರುನಾಡಿನ ಅವಾರ್ಡ್ ಆದ್ರೂ ಕರುನಾಡಿನಿಂದ ಆಚೆ ಕಡೆ ಅಥವಾ ಥೈಲ್ಯಾಂಡ್ ದೇಶದಲ್ಲಿ ಬಂದು ಅವಾರ್ಡ್ ತೊಗೊಂಡಿದ್ದು. ಟೋಟಲಿ ಗ್ಲೋಬಲ್ ಅಂತಲೇ ಕರಿಬೇಕು. ಈ ಒಂದು ಅವಾರ್ಡನ್ನು ನನಗಲ್ಲ ಇದು ಅವಾರ್ಡ್ ಕೊಟ್ಟಿರೋದು. ಈ ಅವಾರ್ಡು ನಿಮ್ಮೆಲ್ರಿಗೂ ಅರ್ಪಣೆ, ಎಲ್ರಿಗೂ ಸಮರ್ಪಣೆ. ಪ್ರತಿಯೊಬ್ಬ ಗ್ಲೋಬಲ್ ಕನ್ನಡಿಗ ಕಳೆದ 3 ವರ್ಷದಿಂದ ಯಾರ್ಯಾರು ನನಗೆ ಪ್ರೀತಿ, ಪ್ರೋತ್ಸಾಹ, ಒಳ್ಳೊಳ್ಳೆ ಉತ್ತಮವಾದ ಮಾತುಗಳನ್ನ ಹೇಳಿ ಹುರಿದುಂಬಿಸಿ ಮುಂದೆ ಹೋಗಿ ಮಾಡಿದ್ರಲ್ಲ, ಈ ಅವಾರ್ಡು ನಿಮಗೋಸ್ಕರ ಅರ್ಪಣೆ. ಅವಾರ್ಡು ಎಷ್ಟು ಹೆಚ್ಚು ಮೀನಿಂಗ್ಫುಲ್ಲೋ ಅದಕ್ಕಿಂತ ಹೆಚ್ಚು ಮುಂದೆ ಸಾಗುವಂತಹ ದಾರಿ, ಇನ್ನು ಮುಂದೆ 150 ದೇಶ ತೋರಿಸೋದಿದೆ. ಇವೆಲ್ಲ ಆ ದಾರಿಗೆ ಇನ್ನೂ ಒಂಥರ ಬೂಸ್ಟರ್ ಡೋಸ್ ಕೊಟ್ಟ ಹಾಗೆ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸೈನಿಂಗ್ ಆಫ್ ಫ್ರಮ್ ಬ್ಯಾಂಕಾಕ್, ಥೈಲ್ಯಾಂಡ್, ತಂದೆ ತಾಯಿ ಜೊತೆಗೆ. ನಾಳೆಯಿಂದ ಬ್ಯಾಂಕಾಕ್ನಿಂದ ಹೊರಗೆ ಹೋಗಿ ಥೈಲ್ಯಾಂಡ್ ದೇಶದ ಇನ್ನೂ ವೈವಿಧ್ಯಮಯ ಜಾಗಗಳನ್ನು ಕುಟುಂಬ ಸಮೇತವಾಗಿ ಹೋಗಿ ನೋಡ್ಕೊಂಡು ಬರೋಂಥ ಪ್ರಯತ್ನ ಮಾಡ್ತೀವಿ. ಶುಭರಾತ್ರಿ. ಜೈ ಕರ್ನಾಟಕ ಮಾತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.